ಎಲ್ಲ ಭಾರ ಎಲ್ಲ ಇಟ್ಕೊಂಡಿದ್ದಾರೆ. ಬಂದಾಯ್ತು ಮನೆಗೆ ತಕೊಂಡು ಹೋಗಿ ನಾನು ಎತ್ಕೊಂಡು ಬಂದದಂತ ಹೇಳಲಿಕ್ಕೆ ನಾನು ಇಟ್ಕೊಳ್ತೇನೆ. ಎಕ್ಸಾಮಿಗೆ ಓದುದು ಈಗ EVS. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಶಾರ್ಜಾ ಲೈಟ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೇವೆ. ಶಾರ್ಜಾದಲ್ಲಿ ಫೆಬ್ರವರಿ ಮಂತಲ್ಲಿ ಲೈಟ್ ಫೆಸ್ಟಿವಲ್ ಇರ್ತದೆ ಪ್ರತಿ ವರ್ಷ. ಹಾಗೆ ನಾವು ಈ ಸಲ ಹೋಗಿರಲಿಲ್ಲ. ನಾನು ಲಾಸ್ಟ್ ಇಯರ್ ಎಲ್ಲ ವಿಡಿಯೋ ಹಾಕಿದ್ದೆ. ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ದು, ಮತ್ತೆ ಸಹನಾ ಅವರು ಜಾಯಿನ್ ಆದರು. ಪೂರ್ಣಿಮಕ್ಕ ನಾವು ಮೂರು ಫ್ಯಾಮಿಲಿ ಹೋಗುದಂತ ಹೇಳಿ ಡಿಸೈಡ್ ಮಾಡಿದ್ದು. ಈಗ ಇನ್ನೂ 2 ಫ್ಯಾಮಿಲಿ ಎಕ್ಸ್ಟ್ರಾ ಜಾಯಿನ್ ಆಗ್ತಾ ಇದ್ದಾರೆ. ಆಮೇಲೆ ನಾನು ಅವರನ್ನು ವಿಡಿಯೋದಲ್ಲಿ ತೋರಿಸ್ತೇನೆ, ಅವ್ರಿಗೆ ಗೊತ್ತು ನಿಮಗೆ ಯಾರಂತ ಹೇಳಿ. ಸೊ ಈಗ ನಾವು ಪೂರ್ಣಿಮಕ್ಕನವರ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಅವರ ಕಾರಲ್ಲಿ ನಾವು ಲೈಟ್ ಫೆಸ್ಟಿವಲಿಗೆ ಹೋಗ್ತೇವೆ. ಎಲ್ಲ ಭಾರ ಎಲ್ಲ ಇಟ್ಕೊಂಡಿದ್ದಾರೆ. ಬಂದಾಯ್ತು ಮನೆಗೆ ತಕೊಂಡು ಹೋಗಿ ನಾನು ಎತ್ಕೊಂಡು ಬಂದದಂತ ಹೇಳಲಿಕ್ಕೆ ನಾನು ಇಟ್ಕೊಳ್ತೇನೆ. ನಾನು ಇಲ್ಲಿ ಎಲ್ಲ ಹೇಳಿದಾಯ್ತಾಗಿ ತುಂಬಾ ಹಿಂದೆ ಹೇಳಿದ್ದೇನೆ ಇಟ್ಕೊಳ್ತೇನೆ ಅಂತ. ನಿಮ್ಗೆ ಬಿಲ್ಡಿಂಗ್ ಸಿಕ್ತಿತ್ತು ಅಂತ ತುಂಬಾ. ಹೌದಾ? 2 ಹೆಜ್ಜೆ ಹಾಕಿದ? ಆಯ್ತು. ಜಗಳ ಎಲ್ಲ ಆಡೋದು ಬೇಡ. ಇಷ್ಟೆಲ್ಲ ಅಡ್ಗೆ ಯಾರು ಮಾಡಿದ್ದು? ನಾನು. ಯಾವಾಗ ಮಾಡಿದ್ದು? ಮತ್ತೆ ಯಬ್ಬೋ, ಅಪ್ಪನಿಗೆ ತಕ್ಕ ಮಗ. ಆಫೀಸ್ ನಲ್ಲಿ ಅಪ್ಪನೇ ವರ್ಕ್ ಮಾಡಿದ್ದು. ಹೌದು. ಬಂದದೀಗ ಈಗ ಬಂದು ಒಂದು ಬ್ಯಾಟಿಂಗ್ ಮಾಡಿ ಬರ್ತಿದ್ದಾರೆ. ಹಲೋ ಹಾಯ್. ಇವ್ರು ಹೊಸದು ಇನ್ನೊಂದು ಫ್ಯಾಮಿಲಿ ಜಾಯಿನ್ ಆಗಿದ್ದು. ಇವ್ರು ಇನ್ನೊಂದು ಫ್ಯಾಮಿಲಿ ಇವತ್ತು ಲೈಟ್ ಫೆಸ್ಟಿವಲ್ಗೆ ನಮ್ಮ ಜೊತೆ ಜಾಯಿನ್ ಆಗ್ತಿರೋರು ಒಂದೇ. ನಮಸ್ಕಾರ. ಇಲ್ಲಿಂದ ನಾವು ಹೋಗಿದ್ದು ಅಲ್ಜಾದ ಪಾರ್ಕಿಗೆ. ಲಾಸ್ಟ್ ಇಯರ್ ಎಲ್ಲ ನಾವು ಯೂನಿವರ್ಸಿಟಿ ಪಾರ್ಕಲ್ಲಿ ಹೋಗಿ ನೋಡಿದ್ದು ಲೈಟ್ ಫೆಸ್ಟಿವಲನ್ನು. ಈ ಸಲ ಅಲ್ಜಾದ ಪಾರ್ಕಲ್ಲಿ ನೋಡಿದ್ವಿ. ಆ್ಯಕ್ಚುಲಿ ಅಲ್ಜಾದ ಪಾರ್ಕಲ್ಲಿ ಲೈಟ್ ಫೆಸ್ಟಿವಲ್ ಈ ವರ್ಷದಿಂದ ಇಟ್ಟಿದ್ರು ಅಥವಾ ಮುಂಚೆನೂ ಇತ್ತು, ನನಗೆ ಕರೆಕ್ಟಾಗಿ ಐಡಿಯಾ ಇಲ್ಲ. ಪ್ರತಿ ವರ್ಷ ಯೂನಿವರ್ಸಿಟಿ ಪಾರ್ಕಲ್ಲಿ ಒಂದು ಬಿಲ್ಡಿಂಗಿಗೆ ಅವರು ಲೈಟಿಂಗ್ಸನ್ನು ಮಾಡ್ತಿದ್ರು. ಆದರೆ ಈ ಸಲ ಆ ಬಿಲ್ಡಿಂಗಲ್ಲಿ ಲೈಟಿಂಗ್ಸ್ ಇರಲಿಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೇ ಆದ ಕಾರಣ ರೋಡಲ್ಲಿ ಕೂಡ ಸ್ವಲ್ಪ ಟ್ರಾಫಿಕ್ ಇತ್ತು. ನಮಗೆ ಇಲ್ಲಿಂದ ಅಲ್ಲಿ ರೀಚ್ ಆಗಲಿಕ್ಕೆ 45 ಮಿನಿಟ್ಸ್ ತಗೊಳ್ತು ನಿಯರ್ಲಿ. ಮತ್ತು ಅಲ್ಲಿ ಪಾರ್ಕಲ್ಲಿ ಕೂಡ ಸ್ವಲ್ಪ ರಶ್ಶೇ ಇತ್ತು. ಇಲ್ಲಿ ನೋಡಿ ಸ್ವಲ್ಪ ವೆಹಿಕಲ್ ಎಲ್ಲ ಆಗಿ ಟ್ರಾಫಿಕ್ ಜಾಮ್ ಥರ. ಇನ್ನು ಒಳಗಡೆ ಕೂಡ ತುಂಬ ರಶ್ ಇತ್ತು. ಅಲ್ಲಿ ನೋಡಿದರೆ ಈಗ ನಿಮಗೆ ಇದರಲ್ಲಿ ನೋಡಿದರೆ ಗೊತ್ತಾಗ್ಬೋದು ಎಷ್ಟು ಜನ ಇದ್ರೆ ಅಂತ ಹೇಳಿ. ಈ ಪಾರ್ಕಲ್ಲಿ ಮರಕ್ಕೆಲ್ಲ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಒಂದು ಕಂಬದ ಥರ ಮಾಡಿ ಒಂದು 6 ಕಂಬ, ಅದಕ್ಕೆ ಲೈಟಿಂಗ್ಸನ್ನು ಕೊಟ್ಟಿದ್ದಾರೆ. ನೋಡಲಿಕ್ಕೆ ತುಂಬ ಚೆಂದನೇ ಇತ್ತು. ಆದರೆ ರಶ್ ತುಂಬ ಇದ್ದ ಕಾರಣ ಸ್ವಲ್ಪ ಸಫೋಕೇಟ್ ಅಂತ ಅನಿಸ್ತು. ಹಾಗೆ ನಾವು ತುಂಬ ಹೊತ್ತು ಇಲ್ಲಿ ಇರಲಿಲ್ಲ. ಸ್ವಲ್ಪ ಹೊತ್ತು ನೋಡಿದ್ವಿ, 1-2 ಫೋಟೋಗಳನ್ನು ತೆಕ್ಕೊಂಡ್ವಿ, ಮತ್ತು ಅಲ್ಲಿಂದ ಸೀದಾ ರಿಟರ್ನ್ ಬಂದ್ವಿ. ಆ್ಯಕ್ಚುಲಿ ನಾವು ಹೋದ ದಿನ ಲೈಟ್ ಫೆಸ್ಟಿವಲ್ನ ಲಾಸ್ಟ್ ದಿನ ಇತ್ತು. ನಮಗೆ ಗೊತ್ತೇ ಇರಲಿಲ್ಲ. ನಾವೆಣಿಸಿದ್ದು ಇನ್ನೊಂದು 2-3 ದಿನ ಇರುತ್ತೆ ಅಂತ ಹೇಳಿ. ಅಲ್ಲಿ ಅಕಸ್ಮಾತಾಗಿ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು. ಇವರ ಹೆಸರು ಅರ್ಚನಾ ಅಂತ ಹೇಳಿ. ನಮ್ಮೆಲ್ಲರ ಸೆಲ್ಫಿ ಜೊತೆ ಇವರ ಜೊತೆ ಕೂಡ ತೆಗೆದ ಫೋಟೋವನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಶಾರ್ಜಾ ಮಾಸ್ಕಿಗೆ. ಅಲ್ಲಿ ಕೂಡ ಲೈಟಿಂಗ್ಸ್ ಮಾಡಿದ್ರು. ನನಗೆ ತುಂಬ ಖುಷಿಯಾಗಿದ್ದು ಅಂತ ಹೇಳಿದರೆ ಈ ಮರಕ್ಕೆ ಹಾಕಿದ ಲೈಟಿಂಗ್ಸ್. ಇಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲ ಮರಕ್ಕೆ ಕೂಡ ಇವರು ಲೈಟಿಂಗ್ಸ್ ಮಾಡಿದರು. ತುಂಬ ಚೆಂದ ಕಾಣ್ತಾ ಇತ್ತು, ಅಟ್ರ್ಯಾಕ್ಟಿವ್ ಕಾಣ್ತಾ ಇತ್ತು. ಇನ್ನು ನಮ್ಮ ಮಕ್ಕಳನ್ನು ಹಿಂದಿನ ಸೀಟಲ್ಲಿ ಹಾಕಿದ್ವಿ. 3 ಜನ ಕೂತ್ಕೊಂಡು ಬಿಲೀವರ್ ಸಾಂಗನ್ನು ಎಂಜಾಯ್ ಮಾಡ್ತಾಯಿದ್ರು. ಅವರು ಸುಮ್ಮನೆ ಕೇಳಿ ಎಂಜಾಯ್ ಮಾಡಿದರೆ ಪರವಾಗಿಲ್ಲ, ಆದರೆ ಇಷ್ಟು ಗಟ್ಟಿ ಕಿರ್ಚ್ತಾ ಇದ್ರು ಅಂತ ಹೇಳಿದರೆ ಕಿವಿದ್ದು ತಮಟೆ ಎಲ್ಲ ಒಡೆದೋಗುವ ಕಂಡೀಷನಲ್ಲಿತ್ತು.
ಇವರು ಬೊಬ್ಬೆ ಹೊಡೆಯುವ ಪೆಟ್ಟಿಗೆ ನಮ್ಮ ಕಿವಿ ಉಳಿಯುವ ಯಾವುದೇ ಲಕ್ಷಣ ಇರಲಿಲ್ಲ. ಪುಣ್ಯಕ್ಕೆ ಕಿವಿಗೇನು ಆಗಲಿಲ್ಲ. ಈಗ ಕೂಡ ಸರಿ ಕೇಳ್ತಾ ಉಂಟು. ಇನ್ನು ಒಂದು ವಿಷಯ ಹೇಳೋದು ಮರ್ತೇ ಬಿಟ್ಟೆ. ಆ್ಯಕ್ಚುಲ್ ಆಗಿ ಒಂದು ಕಾರಿಗೆ ಮಾತ್ರ ಪಾರ್ಕಿಂಗ್ ಸಿಕ್ಕಿತ್ತು, ಅಂದರೆ ಪೂರ್ಣಿಮಕ್ಕನವರ ಕಾರಿಗೆ ಪಾರ್ಕಿಂಗ್ ಸಿಕ್ಕಿತ್ತು. ಇನ್ನು ಅಕ್ಷಯಕ್ಕನವರ ಕಾರಿಗೆ ಪಾರ್ಕಿಂಗ್ ಸಿಕ್ಕಿರಲಿಲ್ಲ. ಹಾಗೆ ರಾಘವೇಂದ್ರ ಬಾವಾಜಿ ಮತ್ತು ಪ್ರಶಾಂತ್ ಅವರು ಕಾರಲ್ಲೇ ಇದ್ದರು ಪಾರ್ಕಿಂಗ್ ಹುಡುಕ್ತಾ. ನಾನು ಮತ್ತು ಅಕ್ಷಯಕ್ಕ ಮಾತ್ರ ಇಳ್ಕೊಂಡು ಹೋಗಿ ಲೈಟಿಂಗ್ಸ್ ನೋಡಿ ಬಂದ್ವಿ. ಹಾಗೆ ಅಲ್ಲಿಂದ ಇವರಿಗೆ ಕಾಲ್ ಮಾಡಿ, ಇನ್ನು ಹುಡುಕೋದು ಬೇಡ, ಇಲ್ಲಿ ರಶ್ ಇದೆ, ನೀವು ಡೈರೆಕ್ಟಾಗಿ ಶಾರ್ಜಾ ಮಾಸ್ಕಿಗೆ ಬನ್ನಿ ಅಂತ ಹೇಳಿದ್ವಿ. ಇವರು ನಾವು ಪೂರ್ಣಿಮಕ್ಕನವರ ಕಾರ್ ಹತ್ತಿ ಅವ್ರಿಗಿಂತ ಮುಂದೆ ಬಂದರೆ ಕೂಡ ಅವ್ರು ಅಲ್ಲೇ ಇದ್ದರು. ಅಂದರೆ ಟ್ರಾಫಿಕ್ ಅವರು ನಿಂತ ರೋಡಲ್ಲಿ ಅಷ್ಟು ರಶ್ ಇತ್ತು. ಹಾಗೆ ಪಾಪ ಅವರು ಸ್ಟಕ್ ಆಗಿದ್ದರು. ಇದು ಮನೆಯಲ್ಲಿ ಕೂತ್ಕೊಳ್ಳೋದಾದರೂ ಆಗ್ಬೋದು, ಈ ಟ್ರಾಫಿಕಲ್ಲಿ ಸಿಕ್ಕಿ ಬೀಳೋದುಂಟಲ್ಲ ಅದರಷ್ಟು ಇರಿಟೇಷನ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಅಂತೂ ಇಂತೂ ಹರಸಾಹಸ ಮಾಡಿ ನಾವು ಶಾರ್ಜಾ ಮಾಸ್ಕ್ ರೀಚ್ ಆದ್ವಿ. ಶಾರ್ಜಾ ಮಾಸ್ಕಲ್ಲಿ ತುಂಬ ಜನ ಇರಲಿಲ್ಲ. ಅಲ್ಲಿ ನಾರ್ಮಲಿ ಈಗ ವೀಕೆಂಡ್ಸಲ್ಲಿ ಬೇರೆ ಕಡೆ ಎಲ್ಲ ತುಂಬ ರಶ್ ಇರುತ್ತಲ್ಲ, ಹಾಗೆ ಯಾವುದೇ ರಶ್ ಇರಲಿಲ್ಲ. ಇಲ್ಲಿ ಸ್ವಲ್ಪ ಆರಾಮ್ಸೆ ಇತ್ತು. ಹಾಗೆ ನಮಗೆ ತುಂಬ ಖುಷಿ ಆಯಿತು. ನೀವು ಸೆಕೆಂಡ್, ನಾವು ಫಸ್ಟ್. ನಿಮ್ದಾಗ 11 ನಿಮಿಷ ತೋರಿಸ್ತಾ ಇದ್ದದಲ್ಲ, 15-20 ನಿಮಿಷ ಆದ್ರೂ ಯಾಕೆ ಬರ್ಲಿಲ್ಲ? ಯಾಕೆ ತಿರುಗಿದ್ದು? ತಿರುಗಿ ಬರುವ ಇದು ಅನ್ಯಾಯ. ಇದು ನೋಡಿ ಇಲ್ಲಿ ಒಳ್ಳೆ ಹಾಕಿದ್ದಾರೆ. ಚೇರ್ಸ್ ಮಾಡಿ. ಶಾರ್ಜಾ ಮಾಸ್ಕ್ನ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ? ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆಯಿತಾ? ಆ್ಯಕ್ಚುಲಿ ಈ ಮಾಸ್ಕ್ನ ಒಳಗಡೆ ಕೂಡ ಹೋಗಲಿಕ್ಕೆ ಬಿಡ್ತಾರೆ, ಬಟ್ ಹೊರಗಡೆಯಿಂದನೇ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತಲ್ವ ಅಂತ ನಾವು ಒಳಗಡೆ ಹೋಗಲಿಲ್ಲ. ಹೇಗೆ ಅನಿಸ್ತು ಲೈಟ್ ಫೆಸ್ಟಿವಲ್ಗೆ ಬಂದು? What a pleasant climate. Super. ಅಥವಾ ಒತ್ತಾನ ಮಾಡೋಣ. ತೆಗಿಬಾರ್ದು, ದೃಷ್ಟಿ ಆಗ್ತದೆ. ಯಾರಿಗೆ? ನನಗೆ. ಅಲ್ಲಿ ಕ್ಲಾಕ್ ನೋಡಿ, ಅದು ತೋರಿಸಿದೆ. ಅದು ಫ್ಲವರ್ಸ್. ಅಲ್ಲಿ ಇದು ನೋಡಿ, ಗಡಿಯಾರ, ಗಂಟೆ ಅಲ್ಲ, ನಿಮಿಷ. ಇದು ಎಂತ ಗಂಟೆಯ ಮುಳ್ಳು ಮತ್ತೆ ನಿಮಿಷದ ಮುಳ್ಳು ಉಂಟು. ಕಾಣೋದಿಲ್ಲ ಈಗ ಇಲ್ಲಿ ನೋಡಿದೆ, ಗಂಟ ಉಂಟಲ್ಲ ಅದು ವೈಟ್. ಕಂಚಿ ಸಾಂಗ್. ಸುನಿತಕ್ಕ ಹಂಗ ಬಿಡ. ಕಾವನ್ ಪಳ ಮಕ ಇದ್ದಿದ್ದು ನೀ ಅಮೇರಿಕನ್ ಪ್ರಸಾದ್.
ಬಿತ್ತು ರೌಂಡ್ ರೌಂಡ್ ಅಷ್ಟ ಹಂಗ ರೌಂಡ್ 16 ಸಕಲ್ದಕ್ಕಂತ ವೈಟ್ ಗುಬ್ಬಿ ಬಾಳೆ ಕಂಬ ಕುಕ್ಕುರು ಬಸವ ಅಲ್ಲಿ ಸ್ವಲ್ಪ ಹೊತ್ತು ನಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ಸ್ಪೆಂಡ್ ಮಾಡಿ ನಂತರ ಅಲ್ಲಿಂದ ಪೂರ್ಣಿಮಕ್ಕನವರ ಮನೆಗೆ ಬಂದ್ವಿ. ರಾತ್ರಿ ಊಟಕ್ಕೆ ನಾನು ಬಿಸಿಬೇಳೆ ಬಾತ್ ಮಾಡಿ ತಗೊಂಡು ಹೋಗಿದ್ದೆ. ಪೂರ್ಣಿಮಕ್ಕ ದಾಲ್ ಮತ್ತು ರೈಸ್ ಮಾಡಿದರು. ಇನ್ನು ಸುನೀತಕ್ಕನವರು ಬರುವಾಗ ಟೆಂಡರ್ ಜಾಕ್ ಫ್ರೂಟನ್ನು ತಗೊಂಡು ಬಂದಿದ್ದರು. ಅದರ ಬೋಂಡವನ್ನು ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಅಡುಗೆ ಪೊಡೆಸ್ ನೂರು ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ಮನೆಗೆ. ಪೂರ್ಣಿಮಕ್ಕನವರ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಸುಮಾರು ಹೊತ್ತೆಲ್ಲ ಮಾತಾಡಿ ಈಗ ಮನೆಗೆ ಹೋಗ್ತಾ ಇದ್ದೇವೆ. ಎಷ್ಟಾಯ್ತು ಗಂಟೆ? ಏನಿಲ್ಲ ಸರ್, ಬೆಳಿಗ್ಗೆ 1 ಗಂಟೆ. ಬೆಳಿಗ್ಗೆ ನಾವು ರಾತ್ರಿ ಹೋಗಿದ್ದೆ, ಬೆಳಗ್ಗೆ ಬಂದು. ಹೌದಾ, ಸರಿ. ನಾನು ನಿಮ್ಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೇನೆ ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಇಲ್ಲ ಇಂಟ್ರೆಸ್ಟ್ ಇಲ್ಲ ಯಾವುದ್ರಲ್ಲಿ ಸಹ. ಈಗ ಜೋರು ನಿದ್ದೆ ಬರ್ತಾ ಉಂಟು. ನಾವು ಮನೆಗೆ ಹೋಗಿ ಟಿವಿ ನೋಡ್ತೇವೆ, ಮೂವಿ. ಎಕ್ಸಾಮಿಗೆ ಓದುದು ಈಗ ಮಲ್ಲಿಗೆ ಮಲ್ಲಿಗೆ